मजीद ताज़ा खबरों और अहम अपडेट्स के लिए वीडियो को लाइक, शेयर और चैनल को सब्सक्राइब करें। आइए अब अहम खबर पर नजर डालते हैं। बेंगलुरु की 21 किलोमीटर पिंक लाइन मेट्रो का काम आखिरी मरहले में पहुंच गया है। ये लाइन नम्मा मेट्रो फेज 2 के तहत कलेना अग्रहारा से नागवरा तक बनाई जा रही है। ग्रेटर बेंगलुरु डेवलपमेंट के वजीर कृष्णा बैरेगौड़ा और कर्नाटक के फूड, सिविल सप्लाईज और कंज्यूमर अफेयर्स के वजीर रिजवान अरशद ने एमजी रोड और कामराज रोड जंक्शन से शिवाजी नगर की तरफ जारी टनलिंग के काम का मुआयना किया और ये प्रोजेक्ट की पेशरफ्त का जायजा लिया। पिंक लाइन में एलिवेटेड और अंडरग्राउंड दोनों हिस्से शामिल हैं। कलेना अग्रहारा से तावरेकेरे तक का हिस्सा एलिवेटेड है और तावरेकेरे से नागवारा तक का हिस्सा अंडरग्राउंड है। वजीर कृष्णा बैरेगौड़ा ने बताया कि बाकी काम की रफ्तार के मुताबिक अंडरग्राउंड हिस्सा मार्च 2027 तक मुकम्मल हो सकता है। हुकाम को जयदेवा सेक्शन से इंजन ले जाने और ट्रायल ऑपरेशन शुरू करने की हिदायत भी दी गई है। ज्यादातर एलिवेटेड हिस्सा पहले ही तैयार है। मरकजी हुकूमत की मंजूरी मिलने पर इसे अंडरग्राउंड हिस्से से पहले आवाम के लिए खोलने पर गौर कर रही है। मंजूरी जल्द मिलने पर इफ्तिताह की तैयारियां शुरू की जा सकती हैं। रिजवान अरशद ने मेट्रो लाइन 2A और 2B की पेशरफ्त भी बताई। ये बेंगलुरु को एयरपोर्ट से जोड़ने वाली मेट्रो लाइन है। कोविड-19 की वजह से उनके काम में ताखिर हुई, लेकिन अब तामीराती काम तेज हो गया है और इन लाइनों पर 2026 के आखिर तक ट्रायल रन मुतवक्को है। इसके बाद मुख्तलिफ मराहिल में मुसाफिर खिदमात शुरू होंगी और दोनों कॉरिडोर्स 2027 के वस्त तक मुकम्मल तौर पर खुल सकते हैं। पिंक लाइन जून या जुलाई 2027 में आवाम के लिए खोली जा सकती है। ಬನ್ನೇರುಘಟ್ಟ ರಸ್ತೆಯಲ್ಲಿ ಕಾಳೆನಾಗರವರೆಗೆ ಆಗಿರ್ತಕ್ಕಂಥ ಲೈನ್, ಇದರಲ್ಲಿ ಅಂಡರ್ ಗ್ರೌಂಡು ಇದೆ, ಎಬೋವ್ ಗ್ರೌಂಡು ಕೂಡ ಇದೆ. ಅಂಡರ್ ಗ್ರೌಂಡ್ ರೀಚ್ ಅಲ್ಲಿ ಸುಮಾರು 13.5 ಕಿಲೋಮೀಟರ್ ಬರುತ್ತೆ. ರೋಡ್ ಮೇಲ್ಗಡೆ ಎಲಿವೇಟೆಡ್ ಪೋರ್ಷನ್ ಅಲ್ಲಿ 7.5 ಕಿಲೋಮೀಟರ್ ಬರುತ್ತೆ. ಇಷ್ಟು ಸೇರಿದ್ರೆ ಇದು ಪಿಂಕ್ ಲೈನ್ ಆಗತ್ತೆ. ಒಟ್ಟು 21 ಕಿಲೋಮೀಟರ್ ಉದ್ದದ ಮಾರ್ಗ ಪಿಂಕ್ ಲೈನ್. ಇದು ಫೇಸ್ ಟೂ ನ ಅಂತಿಮ ಕಾಮಗಾರಿ ಇದು ನಡೀತಾ ಇದೆ. ಈಗ ಇದರಲ್ಲಿ 2 ಪೋರ್ಷನ್ ಇದೆ. ಎಲಿವೇಟೆಡ್ ಪೋರ್ಷನ್ ನಾವು ಕಾಳೆನಗರದಿಂದ ಹಿಡಿದು ನಮ್ಮ ತಾವರೆಕೆರೆ ಆ ಸ್ಟ್ರೆಚ್ ಎಲಿವೇಟೆಡ್ ಪೋರ್ಷನ್ ಇರುವಂತಹದನ್ನ ನಾನು ಹಿಂದೆನೆ ಹೇಳಿದ್ದೆ. ಅದನ್ನ ಆಗಸ್ಟ್ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ತೇವೆ ಅಂತ. ಈಗ ಆಗಸ್ಟ್ ಎಂಡಿಗೆ ಅದು ರೆಡಿ ಇದೆ. ಅದು 7.5 ಕಿಲೋಮೀಟರ್ ಎಲಿವೇಟೆಡ್ ಪೋರ್ಷನ್ ಈಗ ರೆಡಿ ಇದೆ. ಇನ್ನು ಫೈನಲ್ ಒಂದು ರೈಲ್ವೇಸ್ ಅವರಿಂದ ಸರ್ಟಿಫಿಕೇಟ್ ಬರಬೇಕು. ಅದು ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಬಂದು ಬಿಟ್ರೆ ಅಲ್ಲಿಗೆ ಅದು ಎಲ್ಲಾ ರಿಕ್ವೈರ್ಮೆಂಟ್ಸು ಫುಲ್ಫಿಲ್ ಆಗುತ್ತೆ. ಯಾವುದು 7.5 ಕಿಲೋಮೀಟರ್ ಎಲಿವೇಟೆಡ್ ಪೋರ್ಷನ್ ಅನ್ನ ಈಗ ಆಗಸ್ಟ್ ಎಂಡ್ಗೆ ಸೆಪ್ಟೆಂಬರ್ ಅಲ್ಲಿ ಅದನ್ನ ನಾವು ಉದ್ಘಾಟನೆ ಮಾಡಲಿಕ್ಕೆ ತಯಾರಾಗಿರುವ ಹಂತಕ್ಕೆ ಬಂದಿದೆ. ಇದಕ್ಕೆ ನಾನು ಆಗಸ್ಟ್ 15 ಡೇಟ್ ಕೊಟ್ಟಿದ್ದೆ. ಅದಕ್ಕೊಂದು 15 ದಿನ ತಡ ಆದರೂ ಕೂಡ ಆ ಡೇಟು ಆಸುಪಾಸಿನಲ್ಲೇ ಈಗ ಎಲಿವೇಟೆಡ್ ಪೋರ್ಷನ್ ಪಿಂಕ್ ಲೈನ್ ಅಲ್ಲಿ ಕಾರ್ಯಾರಂಭಕ್ಕೆ ತಯಾರಾಗಿದೆ. ಇನ್ನು ಅಂಡರ್ ಗ್ರೌಂಡ್ ಪೋರ್ಷನ್ ಅಲ್ಲಿ ಇನ್ನೂ ಸಾಕಷ್ಟು ಕೆಲಸ ಇದೆ. ನಾವು ಇದಕ್ಕೆ ಹೇಳಿದ್ದು ಮುಂದಿನ ವರ್ಷ ಮಾರ್ಚ್ ಅಷ್ಟೊತ್ತಿಗೆ ಅಂಡರ್ ಗ್ರೌಂಡ್ ಪೋರ್ಷನ್ ಎಲ್ಲಿ ನಾಗವಾರದವರೆಗೆ ಮಾರ್ಚ್ ಅಷ್ಟೊತ್ತಿಗೆ ಕಾರ್ಯರೂಪಕ್ಕೆ ತರ್ತೇವೆ ಅಂತ. ಅದರಲ್ಲಿ ಮೊದಲನೇ ಸ್ಟೇಜು ಈಗ ಅಟ್ಲೀಸ್ಟ್ ಒಂದು ಇದರಲ್ಲಿ ಇಂಜಿನ್ ಅನ್ನ ಇಳಿಸಿ ಟ್ರಯಲ್ ರನ್ ಒಂದು ಕಡೆಯಿಂದ ಆರಂಭ ಮಾಡಬೇಕು. ಈಗ ಜಯದೇವ ಹತ್ರ ಸದ್ಯದಲ್ಲೇ ಬಹುಶಃ ಮುಂದಿನ ತಿಂಗಳಲ್ಲಿ ಒಂದು ಇಂಜಿನ್ ಅನ್ನ ಇಳಿಸಿ ಆ ಕಡೆಯಿಂದ ಟ್ರಯಲ್ ರನ್ ಅನ್ನ ಆರಂಭ ಮಾಡೋದಕ್ಕೆ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ. ಒಟ್ಟಾರೆ ಎಲಿವೇಟೆಡ್ ಪೋರ್ಷನ್ನು ಸೆಪ್ಟೆಂಬರ್ ಅಲ್ಲಿ ನಾವು ಉದ್ಘಾಟನೆಗೆ ತಯಾರಿದ್ದೇವೆ. ಅದು ಮುಖ್ಯಮಂತ್ರಿಗಳು, ಕೇಂದ್ರದ ಸರ್ಕಾರದ ಪ್ರತಿನಿಧಿಗಳು ಯಾವಾಗ ಸಮಯ ಕೊಡ್ತಾರೆ ಆವಾಗ ಉದ್ಘಾಟನೆಗೆ ರೆಡಿ ಇದೆ. ಸೆಪ್ಟೆಂಬರ್ ತಿಂಗಳಿಗೆ ರೆಡಿ. ಅದು ಈ ಅಂಡರ್ ಗ್ರೌಂಡ್ ಪೋರ್ಷನ್ ಏನಿದೆ ಇದು ಇನ್ನು ಮಾರ್ಚ್ ವರೆಗೂ ಕಾಮಗಾರಿ ನಡೆಯುತ್ತೆ. ಹಾಗಂತೇಳಿ ಅಂಡರ್ ಗ್ರೌಂಡ್ ಆಗಿಲ್ಲ ಅಂತ ಎಲಿವೇಟೆಡ್ ಅನ್ನ ನಿಲ್ಸೋದೇನು ಬೇಕಾಗಿಲ್ಲ. ಮೇಲೆ ಎಲಿವೇಟೆಡ್ ಪೋರ್ಷನ್ ಅನ್ನ ನಾವು ಅವರು ಕೇಂದ್ರ ಸರ್ಕಾರದವ್ರು ಯಾವಾಗ ಟೈಮ್ ಕೊಟ್ರೆ ಆವಾಗ ಉದ್ಘಾಟನೆಗೆ ನಾವು ತಯಾರಿದ್ದೇವೆ. ಈ ಅಂಡರ್ ಗ್ರೌಂಡ್ ಅಲ್ಲಿ ಇನ್ನೂ ಒಂದು 6 ತಿಂಗಳು 7 ತಿಂಗಳಷ್ಟು ಕೆಲಸ ಇದೆ.
ಅದರಲ್ಲಿ ಈಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಫಸ್ಟ್ ಅವ್ರಿಗೆ ಹೇಳಿದ್ದೇನೆ, ಇಂಜಿನ್ ಅನ್ನ ಇಳಿಸಿ ಒಂದು ಕಡೆಯಿಂದ ಟ್ರಯಲ್ ಅನ್ನ ಆರಂಭ ಮಾಡಿ ಅಂತ ಹೇಳಿ ಅಂತ. ಒಟ್ಟು ಈ ಪಿಂಕ್ ಲೈನು 21 ಕಿಲೋಮೀಟರ್ ಉದ್ದ ಬರುತ್ತೆ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಬನ್ನೇರ್ಘಟ್ಟ ರೋಡಿಂದ ಈ ಕಡೆ ನಾಗವಾರದವರೆಗೆ ಹೋಗುವಂತದ್ದು ಇದೇನಿದೆ, ಒಂದ್ ಕಡೆ ಜಯದೇವ ಆಗ್ಲಿ, ಅಲ್ಲಿಂದ ಬಂದು ಇಲ್ಲಿ MG ರೋಡ್ ಅನ್ನ ಕ್ರಾಸ್ ಆಗಿ ಈ ಕಡೆ ಶಿವಾಜಿನಗರ್ ಕ್ರಾಸ್ ಆಗಿ ಟ್ಯಾನ್ರಿ ರೋಡು ಈ ತರ ಎಲ್ಲ ಹೃದಯ ಭಾಗದಲ್ಲಿ ಹೋಗೋದ್ರಿಂದ ಇದು ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ನಂಬಿದ್ದೇವೆ ಮುಂದಿನ ದಿನಗಳಲ್ಲಿ. ಮತ್ತು ಇದೇ ಲೈನ್ ಹೋಗಿ ನಾಳೆ ಏರ್ಪೋರ್ಟ್ ಲೈನ್ಗೂ ಕನೆಕ್ಟ್ ಆಗುತ್ತೆ. ನಾಗವಾರದಲ್ಲಿ ಅವರು ಟ್ರೈನ್ ಅನ್ನ ಚೇಂಜ್ ಮಾಡಿದ್ರೆ ಹೆಬ್ಬಾಳದ ಮುಖಾಂತರ ಏರ್ಪೋರ್ಟ್ ವರ್ಗೂ ಕೂಡ ತಲುಪಬಹುದು. ಹಾಗಾಗಿ ಬೆಂಗಳೂರಿನ ಭವಿಷ್ಯದ ಮೆಟ್ರೋ ಜನ ಸಂಪರ್ಕಕ್ಕೆ, ಸಾರಿಗೆಗೆ ಇದು ಬಹಳ ಕ್ರಿಟಿಕಲ್ ಆಗಿರುವಂತಹ ಲೈನು. ಸೊ ಇದನ್ನ ಆದಷ್ಟು ಉದ್ಘಾಟನೆ ಶೀಘ್ರವಾಗಿ ಆಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಒಟ್ಟು 12,000 ಕೋಟಿ ರೂಪಾಯಿಯಷ್ಟು ಇದಕ್ಕೆ ಖರ್ಚು ಆಗ್ತಾ ಇದೆ. ಎಲ್ಲ ಹಣವನ್ನ ಸರ್ಕಾರ ಒದಗಿಸ್ಕೊಟ್ಟಿದೆ. ಯಾವುದೇ ಹಣ ಒದಗಿಸೋದ್ರಲ್ಲಿ ಟೈಮ್ ಟು ಟೈಮ್ ನಾವು ಹಣವನ್ನ ಇದಕ್ಕೆ ಒದಗಿಸ್ಕೊಟ್ಟಿದ್ದೇವೆ. ಮೂಲ ಗುರಿ ಏನಿತ್ತು, ಯಾವ ಸಮಯಕ್ಕೆ ಓಪನ್ ಆಗ್ಬೇಕು ಅಂತ, ಅದರಿಂದ ಮೂಲ ಅಂದ್ರೆ ಟೆಂಡರ್ ಕೊಟ್ಟಾಗ ಮಧ್ಯದಲ್ಲಿ ಕೋವಿಡ್ ಬಂದು ಅದು ಇದು ಕಾರಣಗಳಿಂದ 1.5 ವರ್ಷ ಅಷ್ಟು ಡಿಲೇ ಆಗಿದೆ. ಆದ್ರೂ ಕೂಡ ಈಗ ಮತ್ತೆ ಡಿಲೇ ಆಗದೆ ಒಂದು ಪೋರ್ಷನ್ ಅನ್ನ ಈ ವರ್ಷ ಸೆಪ್ಟೆಂಬರ್ ಅಲ್ಲಿ ಓಪನ್ ಮಾಡಬೇಕು. ಇನ್ನು ಉಳಿದಿದ್ದ ಪೋರ್ಷನ್ ಅನ್ನ, ಅಂಡರ್ ಗ್ರೌಂಡ್ ಪೋರ್ಷನ್ ಅನ್ನ ಮಾರ್ಚ್ಗೆ ಓಪನ್ ಮಾಡಬೇಕು. ಈ ಗುರಿಯನ್ನ ನಾನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಕೆಲವು ಸವಾಲುಗಳ ನಡುವೆನೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಕೆಲವು ಅನಿರೀಕ್ಷಿತ ಸವಾಲುಗಳು ಈ ಸಾಲನ್ನ ಮಾಡುವಾಗ ಅವ್ರನ್ನ ಎದುರಿಸಿದ್ದಾರೆ. ಆದ್ರೂ ಕೂಡ ಎಲ್ಲದರ ನಡುವೆ ಕೆಲಸ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸೊ ಮೆಟ್ರೋ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಬಟ್ ಆದಷ್ಟು ಇದು ಜನಗಳಿಗೆ ನಾವು ಸಮರ್ಪಣೆ ಮಾಡಿದಾಗ ಮಾತ್ರ ಕೆಲಸ ಸಾರ್ಥಕ ಆಗುತ್ತೆ. ಅದನ್ನ ಶೀಘ್ರವಾಗಿ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಹೆಚ್ಚು ನಿರೀಕ್ಷೆ ಇಡ್ತಾ ಇರುವಂತದ್ದು ಏರ್ಪೋರ್ಟ್ ಲೈನ್ ಕೂಡ, ಮಾರ್ಗ ಕೂಡ ಸರ್. ಅದಕ್ಕೆ ಹೆಚ್ಚು ನಿರೀಕ್ಷೆ ಇಡ್ತಾ ಇದ್ದಾರೆ ಬೆಂಗಳೂರಿಗರು. ಹೌದು, ಅದಕ್ಕೇನು ಡೆಡ್ ಲೈನ್ ಏನು ಕೊಡಲ್ವಾ ಏನ್ ಸರ್? ಕೊಟ್ಟಿದ್ದೇವೆ ಡೆಡ್ ಲೈನ್. ಈಗ ಏರ್ಪೋರ್ಟ್ ಲೈನ್ ಅಂತ ಹೇಳಿದ್ರೆ ಅದು 2A 2B ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಶುರು ಮಾಡಿ KR ಪುರಕ್ಕೆ ಬಂದು, KR ಪುರದಿಂದ ನಾಗವಾರ, ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವಂತಹದ್ದು. ಇಷ್ಟು ಪೋರ್ಷನ್ ಸೇರಿಸಿ 2A 2B 2 ರೀಚಸ್ ಅದು. ಅದರಲ್ಲಿ ಬೇರೆ ಬೇರೆ ಪ್ಯಾಕೇಜ್ಗಳು ಇದ್ದಾವೆ. ಈಗ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ KR ಪುರದವರೆಗೆ ಕೆಲಸ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ. ಅದು KR ಪುರದಿಂದ ಇಬ್ಲೂರು ಸ್ಟೇಷನ್ ಏನಿದೆ ಅದಕ್ಕೆ ಅಕ್ಟೋಬರ್ ಅಲ್ಲಿ ಇಂಜಿನ್ ಅನ್ನ ಬಿಟ್ಟು ಟ್ರಯಲ್ ರನ್ ಆರಂಭ ಮಾಡಬೇಕು ಅಂತ ನಾನು ಅವ್ರಿಗೆ ಈಗಾಗಲೇ ನನ್ನ ಸೂಚನೆಯನ್ನ ಕೊಟ್ಟಿದ್ದೇನೆ. ಅವರು ಅಕ್ಟೋಬರ್ ಅಲ್ಲಿ ಟ್ರಯಲ್ ರನ್ ಅನ್ನ ಆರಂಭ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮೆಟ್ರೋ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ KR ಪುರದಿಂದ ಇಬ್ಲೂರ್ವರೆಗೆ ಪುಷ್ ಮಾಡ್ತಾರೆ ಟ್ರಯಲ್ ಅನ್ನ. ಇಬ್ಲೂರಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಬಹುಶಃ ಅದನ್ನು 3 ತಿಂಗಳ ನಂತರ ಡಿಸೆಂಬರ್ ಜಾನ್ವರಿ ಅಷ್ಟೊತ್ತಿಗೆ ಅಲ್ಲೂ ಕೂಡ ಟ್ರಯಲ್ ರನ್ ಮಾಡಬೇಕು ಅಂತ ಹೇಳಿದ್ದೇನೆ. ಇದು KR ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಆಯ್ತು. KR ಪುರದಿಂದ ನಾವು ಹೆಬ್ಬಾಳದ ಕಡೆಗೆ ಬಂದ್ರೆ ಅಪ್ ಟು ನಾಗವಾರ ಪೋರ್ಷನ್ ಏನಿದೆ KR ಪುರದಿಂದ ನಾಗವಾರ, ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಅದು ಎಲ್ಲ ರೆಡಿ ಆಗ್ಬಿಡುತ್ತೆ. 2027 ಮಧ್ಯಭಾಗದಷ್ಟೊತ್ತಿಗೆ. ನಾಗವಾರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ಸಮಸ್ಯೆಗಳು ಇದ್ದಾವೆ. ಅಲ್ಲಿ ವರ್ಕೇ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಅಲ್ಲಿ ಮೆಟ್ರೋ ಸ್ಟೇಷನ್ಸ್ ಮಾಡೋದಾಗ್ಲಿ ಮತ್ತೆ ಔಟರ್ ರಿಂಗ್ ರೋಡ್ ಇರೋದ್ರಿಂದ ವರ್ಕ್ಗೆ ಕ್ಲಿಯರೆನ್ಸ್ ಆಗ್ಲಿ ಎರಡೂ ಪ್ರಾಬ್ಲಮ್ ಇದೆ. ಜೊತೆಗೆ ಬೆಂಗಳೂರಲ್ಲಿ ಅದು ಒಂದೇ ಒಂದು ಲೊಕೇಶನ್ ಎಲಿವೇಟೆಡ್ ಅಲ್ಲೇ 2 ಸಪರೇಟ್ ಟ್ರ್ಯಾಕ್ಸ್ ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಒಂದು ಟ್ರ್ಯಾಕ್ ಬ್ಲೂ ಲೈನ್ ಏನೋ ಬರುತ್ತೆ, ಇದು ಆರೆಂಜ್ ಲೈನ್ ಬರುತ್ತೆ. ಅದಕ್ಕೂ ಈಗ್ಲೇ ಅದು ಇನ್ನು ಬರ್ಬೇಕು ಅಂತ ಹೇಳಿದ್ರೆ ಇನ್ನು 5 ವರ್ಷ ಆಗುತ್ತೆ. ಆದ್ರೆ ಅದಕ್ಕೂ ಕೂಡ ಈಗ್ಲೇನೆ ಟ್ರ್ಯಾಕ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸತಿ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಅದೇ ಜಾಗದಲ್ಲಿ ಹೋಗಿ ನಾಳೆ ಇನ್ನ ಒಂದು ಕನ್ಸ್ಟ್ರಕ್ಷನ್ ಮಾಡಕ್ ಆಗೋದಿಲ್ಲ ಅಂತೇಳಿ ಫ್ಯೂಚರ್ ಆರೆಂಜ್ ಲೈನ್ಗೂ ಸೇರಿಸಿ 2 ಅಂದ್ರೆ ಒಟ್ಟು 4 ಟ್ರ್ಯಾಕ್ ಬರುತ್ತೆ. 4 ಟ್ರ್ಯಾಕ್ ಬರುತ್ತೆ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ. ಇಂಟರ್ಚೇಂಜ್ ನಿಲ್ದಾಣ ಮರ್ಜು ಆಗತ್ತೆ, ಅಲ್ಲಿಂದ ಸ್ಪ್ಲಿಟ್ಟು ಆಗತ್ತೆ. ನೀವ್ ಹೇಳ್ದಂಗೆ ಇಂಟರ್ಚೇಂಜು ಮಾಡ್ಕೋಬಹುದು ಅಲ್ಲಿ.
ಸೊ ಇವೆಲ್ಲ ಸವಾಲುಗಳು ಬರೋದ್ರಿಂದ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ವಿಳಂಬ ಆಗುತ್ತೆ. ಅದು ಬಿಟ್ರೆ ಹೆಬ್ಬಾಳದಿಂದ ಏರ್ಪೋರ್ಟ್ ಕನೆಕ್ಟಿವಿಟಿಯನ್ನ ನೆಕ್ಸ್ಟ್ ಇಯರ್ ನಾವು ಒಂದು ಇಷ್ಟೊತ್ತಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಹೆಬ್ಬಾಳದಿಂದ ಏರ್ಪೋರ್ಟ್ ವರೆಗೆ ಕಮರ್ಷಿಯಲ್ ಆಪರೇಷನ್ನೇ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಸೊ ಈ ಎಂಟೈರ್ ಸ್ಟ್ರೆಚ್ ಒಂದೊಂದು ತರ ಇದೆ. ನಿಮ್ಗೆ ಹೇಳೋದಾದ್ರೆ ಈಗ KR ಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಆದಷ್ಟು ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಕಮರ್ಷಿಯಲ್ ಆಪರೇಷನ್ ಮಾಡ್ತೇವೆ. ಹಾಗೂ ಹೆಬ್ಬಾಳದಿಂದ ಏರ್ಪೋರ್ಟ್ ವರೆಗೆ ಮುಂದಿನ ವರ್ಷ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ಕೂಡ ಕಮರ್ಷಿಯಲ್ ಆಪರೇಷನ್. आज हम लोगों ने MG रोड से टनल के जरिए अब शिवाजी नगर मेट्रो स्टेशन तक हम चल के आए हैं. हमारे साथ हमारे मिनिस्टर कृष्णा बैरेगौड़ा साहब और MP PC मोहन साहब और मेट्रो के MD जाफर साहब, हम सब मिलकर चलकर आए हैं. प्रोग्रेस कितना हुआ है और आगे कितना जल्दी इसको पूरा कर सकते हैं, इस पर बात की है. और हमारे MD जाफर साहब ने पूरा हमको अश्योर किया है कि आप मुतमईन रहें, जो स्केड्यूल पे हम फिनिश करना चाह रहे हैं अगले साल तक, वो सितंबर तक ये काम पूरा हो जाएगा. मेट्रो आने से शिवाजी नगर और ये नागवारा तक यहाँ से लिंक इसी ट्रैक नागवारा तक जाएगा और वहाँ से एयरपोर्ट तक भी जाएगा. तो हमारे एरिया की तरक्की के लिए, डेवलपमेंट के लिए ये मेट्रो आना बहुत ज़रूरी है. तो जिसका हमको बहुत सालों से इंतज़ार था और जिसकी वजह से हमने बहुत कुछ कोऑपरेट किया है मेट्रो के कोऑपरेशन को. सो मुझे पूरी उम्मीद है कि ये काम अगले साल सितंबर तक पूरा हो जाना चाहिए और यहाँ के लोगों के लिए तरक्की का एक नया बायस बनना चाहिए.